ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಒಂದು ಅರ್ಧ kg ಚಿಕನ್ನು ತೊಗೊಂಡಿದ್ದೀನಿ ರೀ. ಈಗ ನಾವು ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ರೀ. ಇದು ನಾನು ಚಿಕನ್ನು ಗೀ ರೋಸ್ಟ್ ಮಾಡ್ತಾಯಿದ್ದೀನಿ. ಇದು ಘೀನಲ್ಲೇ ಮಾಡುವಂಥದ್ದು ಚಿಕನ್ ಗೀ ರೋಸ್ಟು. ಇಲ್ಲಿ ನೀವು ನೋಡ್ಬೋದು ಮೀಡಿಯಮ್ ಒಂದು ನಾಲ್ಕು ಈರುಳ್ಳಿಯನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಈ ಕುಂದಾಪುರ ಸೈಡು ನೀವು ಹೋದರೆ ಗೊತ್ತಾಗುತ್ತೆ, ಇದು ಕರಿಬೇವು ಸೊಪ್ಪು ಇರಲಾರ್ದೇ ಅವರು ಹಾಕೋದಿಲ್ಲ. ಈ ಕರಿಬೇವು ಸೊಪ್ಪು ಸ್ವಲ್ಪ, ಮತ್ತು ಇಲ್ಲಿ ನಾನು ದೊಡ್ಡದು 2 ಗಡ್ಡೆ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಜೀರಿಗೆ, ಒಂದು 5 ಲವಂಗ ತೊಗೊಂಡಿದ್ದೀನಿ ರೀ. 1.5 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು. ನೀವು ಸ್ಪೈಸಿ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಅಂತಂದ್ರೆ ಒಂದು 15-20 ಮೆಂತ್ಯ ಕಾಳನ್ನು ತೊಗೊಂಡಿದ್ದೇನೆ ರೀ. ಒಂದು 15 ಮೇಲೆ ಒಂದು 2 ತುಂಡು ಚಕ್ಕೆ, ಇದು ಸ್ವಲ್ಪನೇ ಇದೆ. ಇದು ಒಂದು 4 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ರೀ. ಮತ್ತು ಹುಣಸೆ ರಸ. ನಾನು ಬ್ಯಾಡಗಿ ಮೆಣಸಿನ್ಕಾಯಿಗೆ ಇದು ತೊಗೊಂಡ್ಬಿಟ್ಟು ಈ ಥರ ನೆನೆಸ್ಕೊಂಡಿದ್ದೀನಿ. ಬಿಸಿನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡಿದ್ದೀನಿ ರೀ. ಇವೆಲ್ಲ ನಮಗೆ ಬೇಕಾಗುವ ಪದಾರ್ಥಗಳು ರೀ. ಈಗ ನಾವು ಫಸ್ಟಿಗೆ ನಮ್ಮದು ಚಿಕನನ್ನು ಮ್ಯಾರಿನೇಟ್ ಮಾಡೋಣ. ಈಗ ನೋಡ್ಬೋದು ರೀ, ನಮ್ಮದು ಚಿಕನನ್ನು ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇವಾಗ ನಾವು ಉಪ್ಪನ್ನು ಹಾಕೊಳ್ಳೋಣ, ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕೋಣ. ಈಗ ನಾವು ಫಸ್ಟು ಚಿಕನ್ ಮ್ಯಾರಿನೇಟ್ ಮಾಡಿದ್ರೆ ನಮಗೆ ಅದು ಒಳ್ಳೆ ಟೇಸ್ಟ್ ಬರುತ್ತೆ ರೀ, ಮತ್ತು ಸಾಫ್ಟಾಗಿನೂ ಇರ್ತದೆ. ಸ್ವಲ್ಪನೇ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಒಂದು ಅರ್ಧ ಲಿಂಬೆಹಣ್ಣು. ನಾವು ಹುಣಸೆ ಹುಳಿ ಹಾಕ್ತೀವಿ, ಆದ್ರೂ ಒಂದು ಸ್ವಲ್ಪ ಲಿಂಬೆಹಣ್ಣು. ಮತ್ತು ನೋಡ್ಬೋದು ನೀವು 1 ಟೇಬಲ್ ಸ್ಪೂನ್ನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ. ನಾವು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೇವೆ ನೋಡಿರಿ, ಇದು ಅಚ್ಚ ಖಾರದ ಪುಡಿ. ಮತ್ತು ಇಲ್ಲಿ ನೋಡ್ಬೋದು ನೀವು ಮೊಸರನ್ನು. ಇದೆಲ್ಲ ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದು ಮ್ಯಾರಿನೇಟ್ ಮಾಡಿ ಒಂದು 1/2 ಅವರ್ ಬಿಡಬೇಕು. ಆಮೇಲೆ ನಾವು ಇದನ್ನು ಮಾಡಬೇಕು. ಈಗ ನಾನು ಮಾಡೋದಕ್ಕಿಂತ ಮುಂಚೆನೇ, ಒಂದು 10 ನಿಮಿಷದ ಮುಂಚೆನೇ, ಅರ್ಧ ಗಂಟೆದ ಮುಂಚೆನೇ ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ತೀನಿ ರೀ. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡ್ಬೋದು. ಒಂದು ಗಂಟೆ ಇಟ್ಟರು, 1 ಗಂಟೆ 2 ಗಂಟೆ ಇಟ್ಟರು ಏನಿಲ್ಲ, ತುಂಬ ಸಾಫ್ಟಾಗಿ ಮತ್ತು ನೀಟಾಗಿರುತ್ತೆ. ಹಾಗಾಗಿ ನೀವು ಒಂದು ಅರ್ಧ ಗಂಟೆಗಳ ಕಾಲ. ಈಗ ನಂದಿದು ಮ್ಯಾರಿನೇಟ್ ಮಾಡೋದಾಗಿದೆ ರೀ. ನಾನು ಮುಚ್ಚಳವನ್ನು ಮುಚ್ಚಿ ಇಡ್ತೀನಿ. ಈಗ ನೋಡ್ಬೋದು ರೀ, ನಾವು ಮುಚ್ಚಳವನ್ನು ಮುಚ್ಚಿ ಈಗ ಮುಕ್ಕಾಲು ಗಂಟೆ ಬಿಡಬೇಕಾಗತ್ತೆ ರೀ. ಅದು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಈಗ ನಾವು ನೋಡ್ಬೋದು ರೀ, ನಮ್ಮದು ಚಿಕನ್ ಮ್ಯಾರಿನೇಟ್ ಮಾಡ್ಲಿಕ್ಕಿಟ್ಟು ಇವಾಗ ನಾನು ಅರ್ಧ ಗಂಟೆ ಆಗಿದೆ. ನಾನಿವಾಗ ಈ ಮಸಾಲವನ್ನು ನಾನು ಇದು ಸ್ವಲ್ಪ ಬಿಸಿ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾನು ನಮ್ಮದು ಚಿಕನನ್ನು ಮಾಡ್ಲಿಕ್ಕೆ ಇಟ್ಕೋತೀನಿ. ಈಗ ನಾವು ಫಸ್ಟಿಗೆ ನಾವು ಮೆಂತ್ಯ ಕಾಳನ್ನು ಹಾಕ್ಕೊಂಡ್ರಿ. ಒಂದು 15-17 ಮೆಂತ್ಯ ಕಾಳಿದ್ದಾವೆ. ಇದು ಒಂದು ಸ್ವಲ್ಪ ಕಲರು ಚೇಂಜ್ ಆಗಬೇಕು. ಈಗ ನೋಡ್ಬೋದು ರೀ, ನಮ್ಮದು ಮೆಂತ್ಯಕಾಳು ಕಲರ್ ಚೇಂಜ್ ಆಗಿದೆ. ನಮಗೆ ಈ ಟೈಮ್ನಲ್ಲೇ ಸ್ವಲ್ಪ ಕಾಳು ಮೆಣಸು ಮತ್ತು ಇದು ಚಕ್ಕೆ ಮತ್ತು ಲವಂಗ ಹಾಕ್ಕೊಂಡು, ಇದು ಸ್ವಲ್ಪ ಹಾಕ್ಕೊಂಡು ನಾವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ರೀ. ನಮಗೆ ಅದು ಒಂಚೂರು ಪರಿಮಳ ಬರಬೇಕು. ಆ ಟೈಮ್ನಲ್ಲೇ ನಾವು ಮತ್ತು ಇದಕ್ಕೆ ಧನಿಯಾ ಕಾಳನ್ನು ಹಾಕೊಳ್ಳೋಣ. ಸ್ವಲ್ಪನೇ ಲೈಟಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಮ್ಮದು ಸ್ವಲ್ಪ ಇದು ಫ್ರೈ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ಕೊಳ್ಳೋಣ್ರಿ. ಇದ್ರದ್ದು ನಮ್ಮದು ಪರಿಮಳ ಬರಬೇಕು ಚೆನ್ನಾಗಿ. ಒಂದು ಪರಿಮಳ ಬಂದಾಗೆ ನಮಗೆ ಅದು ಒಳ್ಳೆ ಟೇಸ್ಟ್ ಆಗೋದು. ಈಗ ನೋಡ್ಬೋದು, ನಾನು ಸ್ವಲ್ಪ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಜೀರಿಗೆ ಬೇಗನೆ ಫ್ರೈ ಆಗುತ್ತೆ ಮತ್ತು ಬಿಸಿ ಆಗುತ್ತೆ ರೀ. ಹಾಗಾಗಿ ಸ್ವಲ್ಪ ನಮ್ಮದು ಲಾಸ್ಟಿಗೆ ಜೀರಿಗೆಯನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಂಡಿದ್ದೇವೆ. ಇದು ಸ್ವಲ್ಪ ಚೆನ್ನಾಗಿ ನಾವು
ಬಾಡಿಸ್ಕೊಂಡು ಇವಾಗ ನಮ್ಮದು ಜೀರಿಗೆ ಸಿಡಿತಾ ಇದೆ. ನಾವು ಇವಾಗ ಇದು ಆಗಿದೆ, ಆಫ್ ಮಾಡ್ಕೊಳ್ಳೋಣ್ರಿ. ಈಗ ನೀವು ನೋಡ್ಬೋದು ರೀ, ನಮ್ಮದು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂಚೂರು ಉಪ್ಪನ್ನು ಹಾಕೊಳ್ಳೋಣ. ಮತ್ತು ಇದು ನಾವು ನಾವು ನೆನೆಸಿಟ್ಟಿದ್ದೆ ನೋಡಿರಿ, ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಅದನ್ನು ಸಹ ಹಾಕೊಳ್ಳೋಣ. ಇದು ಸ್ವಲ್ಪ ನೀರು ನೋಡಿ ಹಾಕೋಬೇಕ್ರಿ, ಯಾಕಂದರೆ ಇದು ಗೀ ರೋಸ್ಟ್ ಮಾಡೋದ ನೋಡ್ರಿ. ಇದು ನಾವು ಜಾಸ್ತಿ ಅಂದರೆ ತುಪ್ಪದಲ್ಲೇ ನಾವು ಗೀ ರೋಸ್ಟನ್ನು ಮಾಡಬೇಕಾಗುತ್ತೆ. ನೀರು ಜಾಸ್ತಿ ಹಾಕೋದಿರಲ್ಲ, ಸ್ವಲ್ಪ ಚಿಕನ್ ಬೇಯಲಿಕ್ಕೆ ಸ್ವಲ್ಪ ಜಾಸ್ತಿ ಅಂದರೆ ಇದೆ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಹಚ್ಚಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಮುಂದೆನೇ ಇರಬೇಕು, ಇದು ನಮಗೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ. ಹಾಗಾಗಿ ನಾನು ಇದನ್ನು ಈಗ ನೋಡ್ಬೋದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ್ರಿ. ಇದೆ ನೆನೆಸಿದ್ದು ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ನಾವು ಮಿಕ್ಸಿ ಮಾಡ್ಕೊಂಬಂದಿದ್ದೇವೆ ರೀ. ಇದು ಸ್ವಲ್ಪ ತರಿ ಆಗಿದೆ. ಇದು ನಮಗೆ ಚೆನ್ನಾಗಿ ಒಳ್ಳೆಯ ಒಂದು ಸ್ಮೂತ್ ಆದಂಥ ಒಂದು ಪೇಸ್ಟ್ ಥರ ಆಗಬೇಕ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದು ಮಿಕ್ಸಿ ಮಾಡ್ಕೊಳ್ಳಿ, ತುಂಬ ನೀರು ಬೇಡ. ಈಗ ನೋಡೋಣ ರೀ, ನೋಡ್ಬೋದು ನಮ್ಮದು ಇದು ಪುಡಿ ನೀಟಾಗಿ ಪೇಸ್ಟ್ ಆಗಿದೆ. ಈಗ ನಾವು ಇದನ್ನು ಇಟ್ಕೊಳ್ಳೋಣ. ಇದು ನೀವು ಓಪನ್ ಮಾಡಿದ್ರೆ ನಿಮಗೆ ಒಳ್ಳೆ ಘಮ ಬರುತ್ತೆ. ಮಸಾಲದು ತುಂಬ ಟೇಸ್ಟಾಗಿರುತ್ತೆ, ನೋಡ್ಬೋದು ನೀವು. ಇವಾಗ ನೋಡ್ಬೋದು ರೀ, ನಮ್ಮದು 3/4 ಗಂಟೆ ಆಗಿದೆ ಚಿಕನ್ಗೆ. ನಾವು ಖಾರ ಅಂತೂ ರೆಡಿ ಮಾಡಿ ಇಟ್ಕೊಂಡೆವು, ಮಸಾಲ. ಇವಾಗ ನಾವು ಇದನ್ನು ಗೀ ಹಾಕಿಬಿಟ್ಟು ರೋಸ್ಟ್ ಮಾಡೋಣ. ಈಗ ನೀವು ನೋಡ್ಬೋದು 5 ರಿಂದ 6 ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ರೀ. ಇದು ನಾವು ನಮ್ಮದು ಈರುಳ್ಳಿ ಏನಿರ್ತದೆ ನೋಡಿರಿ, ನಾವು ಇದರಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಇದು ಗೀ ರೋಸ್ಟ್ ಅಂತಂದರೆ ಗೀನಲ್ಲೇ ಮಾಡಬೇಕು. ನಾವು ಮಧ್ಯಕ್ಕೂ ನೀರೆಲ್ಲ ಡ್ರೈ ಆದ್ಮೇಗೂ ಮತ್ತೆ ನಾವು ಸ್ವಲ್ಪ ಗೀ ಹಾಕಿ ನಾವು ಇದನ್ನು ತಿರುಗಿಸ್ಬೇಕಾಗತ್ತೆ. ಈಗ ಇಷ್ಟೇ ಗೀ ಹಾಕಿದಲ್ಲ, ಮುಂದೆನೂ ಬೇಕಾದರೆ ಇನ್ನೊಂದು ಸ್ವಲ್ಪ ಗೀ ಹಾಕಬೇಕಾಗುತ್ತೆ. ನಾವು ತುಪ್ಪವನ್ನು ಚೆನ್ನಾಗಿ ಹಾಕಬೇಕು. ಈಗ ನೋಡ್ಬೋದು ರೀ, ನಮ್ಮದು ಎಣ್ಣೆ ಇದಕ್ಕೆ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ನಾನು ಇದು ಈರುಳ್ಳಿ ಇದಕ್ಕೆ ನಾನು ಹಾಕೋತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ರೀ ಚೆನ್ನಾಗಿ. ಈರುಳ್ಳಿ ಎಲ್ಲ ನಮ್ಮದು ಇದರೊಳಗೇ ಅಂದರೆ ಫುಲ್ಲು ನಮ್ಮದು ಬ್ರೌನ್ ಕಲರ್ ಬಂದುಬಿಡ್ಬೇಕು ಈರುಳ್ಳಿ. ಹಾಗೆ ಸ್ವಲ್ಪ ಮೀಡಿಯಮ್ಮು ಸ್ಲೋ ಫ್ಲೇಮ್ನಲ್ಲಿ, ತುಂಬ ಹೈ ಇಡಬೇಡ್ರಿ, ಯಾಕಂದರೆ ಒಂದು ಕಡೆಗೆ ಜಾಸ್ತಿ ಬೇಯುತ್ತೆ, ಒಂದು ಕಡೆ ಜಾಸ್ತಿ ಬೇಯೋದಿಲ್ಲ. ಹಾಗಾಗಿ ನೋಡ್ಬೋದು ನೀವು. ಈಗ ನಾವು ಇದಕ್ಕೆ ನೋಡಿರಿ, ಕರಿಬೇವು ಸೊಪ್ಪು ಮಾಮೂಲಿಯಾಗಿ ನಾವು ಈ ಗೀ ರೋಸ್ಟಿಗೆ ಕರಿಬೇವು ಸೊಪ್ಪನ್ನು ಹಾಕ್ತೀವಿ. ನೋಡ್ಬೋದು ನಮ್ಮದು ಈರುಳ್ಳಿ ಕರಿಬೇವು ಸೊಪ್ಪನ್ನು ಹಾಕೊಂಡಿದ್ದೇವೆ. ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ ಈ ಒಂದು ಗೀ ರೋಸ್ಟು. ಅನ್ನಕ್ಕೆ, ಚಪಾತಿಗೆ ಮತ್ತು ವೈಟ್ ರೈಸಿಗೂ ಚೆನ್ನಾಗಿರುತ್ತೆ ರೀ. ಈಗ ನೋಡ್ಬೋದು ನೀವು, ನಮ್ಮದು ಇದು ಆನಿಯನ್ ನೋಡ್ಬೋದು ಈ ಥರ ಗೋಲ್ಡನ್ ಬ್ರೌನು ಬರಬೇಕು ನೋಡಿರಿ. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು. ಸ್ವಲ್ಪ ನೀವು ಒಂದು 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾವು ಮ್ಯಾರಿನೇಟ್ ಮಾಡಿದ್ದೆ ನೋಡಿರಿ, ಆ ಚಿಕನನ್ನು ಹಾಕೋಣ. ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ರೀ. ಇದು ಫುಲ್ಲು ಬರೀ ಗೀನಲ್ಲೇ ರೋಸ್ಟ್ ಆಗಬೇಕು ಚಿಕನ್ನು. ಇದು ಎಷ್ಟು ನೀರು ಬಿಟ್ಕೊತದೋ ಅಷ್ಟೇ ನೀರು ಸಾಕಾದರೆ ಮತ್ತೇನು ಬೇರೆ ಹಾಕೋದು ಬೇಡ್ರಿ. ಇದು ಒಂದು ಸ್ವಲ್ಪ ನಾನು ಈಗ ನೋಡ್ಬೋದು ನಮ್ಮದು ಚಿಕನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ರಿ. ಸ್ವಲ್ಪ 1-2 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಕೈಲಿಂದ ಕಲಿಸ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ನಾವು ಒಂದು 4 ನಿಮಿಷ ಇದು ನೀರು ಹೋಗೋವರೆಗೂ ನಾವು ಬೇಯಿಸ್ಬೇಕಾಗುತ್ತೆ. ಇವಾಗ ನೋಡಮ್ರಿ, ನಮ್ಮದು 4 ನಿಮಿಷ ಆಗಿದೆ. ನೋಡ್ಬೋದು ನಮ್ಮದು ನೀರೆಲ್ಲ ಹೋಗಿದೆ. ನಮ್ಮದು ಚಿಕನೆಲ್ಲ ಈ ಥರ ಫುಲ್ಲು ಗೀ ಒಳಗೆ ನಮ್ಮದು ಫ್ರೈ ಆಗಿದೆ. ನೋಡ್ಬೋದು ನಮ್ಮದು ಗೀ ಎಲ್ಲ ಬಿಟ್ಕೊಂಡಿದೆ, ನೋಡ್ಬೋದು, ನಿಮಗೆ ಕಾಣ್ತಾ ಇರ್ಬೋದು. ಇವಾಗ ನಾವು ರುಬ್ಬಿದ್ದು ಮಸಾಲ ಇದೆ ನೋಡ್ರಿ,
ಆ ಮಸಾಲವನ್ನು ಹಾಕೋಣ. ಈಗ ನಾವು ಮಸಾಲ ಹಾಕಿ ನೋಡ್ರಿ, ಇದರೊಳಗೆ ನಾವು ಬಾಡಿಸ್ಬೇಕಾಗತ್ತೆ. ನೋಡ್ಬೋದು ನಮ್ಮದು ಇವಾಗ ನಾವು ಫುಲ್ಲು ನೀರೆಲ್ಲ ಹೋಗಿದೆ ರೀ. ನಾವು ಫಸ್ಟಿಗೆ ಚಿಕನ್ ಹಾಕಿದಾಗೆ ನೀರೆಲ್ಲ ಬಿಟ್ಕೊಂಡಿತ್ತು ನೋಡ್ರಿ. ಇವಾಗ ಬರೀ ಗೀ ಒಳಗೆ ನಮ್ಮದು ಇದಾಗಿದೆ. ಇವಾಗ ನಮ್ಮದು ಮಿಕ್ಸು ಚೆನ್ನಾಗಾಗಿದೆ. ಇವಾಗ ನಾವು ಖಾರ ಹಾಕಿದ್ಮೇಲೆ ನೋಡ್ರಿ, ನಾವು ಇದಕ್ಕೆ ಟೊಮೆಟೊ ಹಾಕಲಿಲ್ಲ. ಇದಕ್ಕೆ ನೋಡ್ರಿ ನಾವು ಹುಣಸೆ ರಸವನ್ನು ಹಾಕ್ತೀವಿ. ಸ್ವಲ್ಪ ಹುಣಸೆ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹುಳಿ ತಕ್ಕಂಗೆ ನೋಡಿ ಹಾಕೊಳ್ರಿ. ನಾನು ಸ್ವಲ್ಪ ಲಿಂಬೆ ಹಣ್ಣಿನಕ್ಕಿಂತಲೂ ಸ್ವಲ್ಪನೇ ಕಡಿಮೆ ಮೀಡಿಯಮ್ ಸೈಜಿಂದು ಸಣ್ಣದು ಒಂದು ಉಂಡೆಯಷ್ಟು, ಇದು ಅರ್ಧ kg ಲೆಕ್ಕದಾಗ ಮಾಡ್ತಾಯಿದ್ದೀವಿ ನೋಡಿರಿ. ಹಾಗಾಗಿ ಇವಾಗ ಇದರೊಳಗೆ ಚೆನ್ನಾಗಿ ಇದು ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಇವಾಗ ನಾವು ಇನ್ನೊಂದು ಚೂರು ತುಪ್ಪವನ್ನು ಹಾಕ್ತೀನಿ ರೀ. ಇದು ಗೀನಲ್ಲೇ ಬೇಯಬೇಕು ನೋಡಿರಿ. ಹಾಗಾಗಿ ಇನ್ನೊಂದು 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೇನೆ. ಇದು ಗೀನಲ್ಲೇ ರೋಸ್ಟ್ ಆಗಬೇಕು ನಮ್ಗೆ. ಸ್ವಲ್ಪ ಒಂದು ಫ್ಲೇಮ್ ನೋಡ್ಕೊಂಡಿಡ್ರಿ. ಇವಾಗ ನಾನು ಮುಚ್ತಾ ಇದ್ದೀನಿ. ಈಗ ನೋಡೋಣ ರೀ, ನಮ್ಮದು ನೋಡ್ರಿ ಈ ಥರ ನಮ್ಮದು ಗೀ ಎಲ್ಲ ನೀರು ಇದು ಗೀ ಎಲ್ಲ ಬಿಟ್ಕೊಂಡಿದೆ, ನೀರಿನ ಅಂಶ ಎಲ್ಲ ಹೋಗಿದೆ. ನಾವು ಖಾರ ಹಾಕಿದಾಗೆ ನೋಡಿದ್ರಲ್ರಿ, ಈಗ ನೋಡ್ಬೋದು ನೀವು ಫುಲ್ಲು ನಮ್ಮದು ಗೀ ಒಳಗೆ ಚಿಕನ್ನು ರೋಸ್ಟ್ ಆಗಿದೆ. ಇದ್ರ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ರೀ. ಇದು ಚೆನ್ನಾಗಿ ಬೇಯ್ತದೆ ನೋಡ್ರಿ. ಮನೆಯೆಲ್ಲ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ ಗೀದೆ. ಮತ್ತು ಬೆಳ್ಳುಳ್ಳಿ ನಾವು ಹಾಕಿ ನೋಡ್ರಿ, ಅದ್ರದ್ದು ತುಂಬ ಒಳ್ಳೆ ಪರಿಮಳ ಬರುತ್ತೆ. ನೋಡ್ಬೋದು ನಮ್ಮದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಸ್ವಲ್ಪ ನಾನು ಉಪ್ಪನ್ನು ನೋಡ್ತಾ ಇದ್ದೇನೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ. ಇವಾಗ ನಾನು ಒಂಚೂರು ಉಪ್ಪನ್ನು ಹಾಕೋತೀನಿ. ನಾವು ಹುಳಿ ಹಾಕಿದೆ ನೋಡ್ರಿ, ಸ್ವಲ್ಪನೇ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನಮ್ಮದು ರೆಡಿ ಆಗಿದೆ. ಇದು ಇವಾಗ ಗೀ ರೋಸ್ಟು ನೋಡ್ಬೋದು ಫುಲ್ಲು. ಈಗ ನೋಡ್ಬೋದು ನಮ್ಮದು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರೀ. ಇವಾಗ ನಮ್ಮದು ಗೀ ರೋಸ್ಟು ರೆಡಿ ಆಗಿದೆ. ನೋಡ್ಬೋದು ನೀವು ನೋಡಿದ್ರಲ್ಲ, ನಮ್ಮದು ಗೀ ರೋಸ್ಟು ತುಂಬ ಟೇಸ್ಟಾಗಿ ಮತ್ತು ಚೆನ್ನಾಗೂ ಇದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.